ಇಷ್ಟೇ ದಾರಿಲಿ ಹೋಗ್ಬೇಕು. ಇದಂತೂ ಅದ್ಭುತವಾಗಿದೆ. ಇದೆ ನೋಡ್ರಿ, ಹಿಂಗೆ ಹೇಳಕ್ಕಾಗಲ್ಲ. ಮೇಲೆ ನೀರಲ್ಲೇ ದೀಪ ಅನ್ಸಿದ್ದು ಇವರು. ಅಲ್ಲೊಂದು ದೀಪ ಕಾಣಿಸ್ತೈತಲ್ರಿ, ಆ ದೀಪ ಈ ಸುತ್ತಲೂ ಊರುಗಳಲ್ಲಿ ಕಾಣಿಸುತ್ತಂತೆ ಪ್ರತಿದಿನಾನು. ಹಿಂಗಿದೆ ನೋಡ್ರಿ ಊರು. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಾವ್ ಹೊಂಟಿನಿ ಇವತ್ತ ಚಕ್ಕೆರ್ಲು ಬೆಟ್ಟ ಅಂತ ಕರೀತಾರೆ, ಇಲ್ಲ ಮಹದೇಶ್ವರ ಬೆಟ್ಟ ಅಂತ ಕರೀತಾರೆ. ಕೃಷ್ಣಗಿರಿ ಜಿಲ್ಲೆ, ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಶೂಲಗಿರಿ ತಾಲೂಕು, ಆಮೇಲೆ ಕೃಷ್ಣಗಿರಿ ಜಿಲ್ಲೆ. ಶೂಲಗಿರಿಯಿಂದ ಮಾಲೂರ್ಗ್ ಹೋಗೋ ರೋಡಲ್ಲಿ ಜೋಗಿರ್ಪಾಳ್ಯ ಅಂತ ಒಂದು ಹಳ್ಳಿ ಸಿಗ್ತದೆ. ಅಫ್ಕೋರ್ಸ್ ಅದು ತಮಿಳ್ನಾಡು ಹಳ್ಳಿ. ಅಲ್ಲಿಂದ 1 ಕಿಲೋಮೀಟರ್ ನಾವು ಹೊರಗಡೆ ಹೋದ್ರ ಆ ಬೆಟ್ಟಕ್ಕೆ ಹೋಗ್. ಸೊ ಇಲ್ಲೊಂದು ದಾರಿ ಐತಿ, ನಡ್ಕೊಂಡು ಹೋಗೋಣ. ಆಮೇಲೆ ಜೋಗಿರಿಪಾಳ್ಯ ಊರೊಳಗ್ರಿ ಸಾಮಾನ್ಯವಾಗಿ ಯಾವ್ದು ಹೋಟ್ಲ್ ಇಲ್ಲ. ಕುಡಿಯಕ್ಕೆ ಯಾರ ಗ್ರಾಮಸ್ಥರು ನೀರು ಕೊಡ್ಬೋದು ಬಿಟ್ರೆ ಇಲ್ಲಿ ಯಾವ್ದು ಹೋಟ್ಲ್ ಇಲ್ಲ. ಸೊ ಬರೋ ಮುಂದನ ನಾವು ಊಟ ತಿಂಡಿ ಏನಾದ್ರು ಇದ್ರ ಮುಗಿಸ್ಕೊಂಡು ಬರ್ಬೇಕು. ಈ ನಾಯಿ ಮರಿನ ದಾರಿ ತೋರ್ಸಾಕತೈತಿ ಅನ್ನೋ ತರ ಹೊಂಟಿತ್ ನೋಡ್ರಿ. ನಾನು ಮುಂದೆ ಇದೆ ಆಕ್ಚುಲಿ ಇಲ್ಲ. ಮತ್ತು ದಾರ್ಯಾಗ ಸಿಕ್ಕಿದ್ದಂಥದ್ದು ಒಂದು ಆಲದ ಮರ, ತ್ರಿಶೂಲ, ಹಂಗೆ ಒಂದು ಹಳೆ ಪಾಳು ಬಿದ್ದಂಥದ್ದು ಒಂದು ಕಟ್ಟಡ, 4 ಕಲ್ಲಿಟ್ಟು ಅದ್ರ ಮೇಲೆ ಚಪ್ರ ಹಾಕ್ಯಾರ. ಮತ್ತು ಇದು ಪೀಕು, ಇದ್ರ ಮೇಲೆ ಹೋಗ್ಬೇಕು ನಾವು. ಇದು ಅಲ್ಲಿಗೆ ಹೋಗಕ್ಕೆ ದಾರಿ. ನಾನು ಎಲ್ಲೇ ಹೋಗಲ್ರಿ, ಏನೋ ಮಾಡಲಿ, ಲೋಕಲ್ ಅವ್ರ ಸಪೋರ್ಟ್ ಇಲ್ದನ ನನಗೇನೂ ಮಾಡೋಕ್ಕಾಗಂಗಿಲ್ಲ. ಇವತ್ತು ಹಂಗಾಯಿತು, ಭಾಳ ದಾರಿ ತಪ್ಪಿದ್ದೆ. ಕಡೆಗೆ ಲೋಕಲ್ ಅವರ ನನಗೆ ದಾರಿನ ತೋರಿಸೋದ್ರು ಕರೆಕ್ಟಾಗಿ. ಬೆಟ್ಟಕ್ಕೆ ಹೋಗೋ ಬೇಸ್ನಾಗ್ರಿ ನಮಗೆ ಒಂದು ದೇವಸ್ಥಾನ ಸಿಗ್ತೈತಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅಫ್ಕೋರ್ಸ್ ಗಾಡಿ ಗಿಡಿ ಎಲ್ಲ ಬಂದಾವಿಲ್ಲಿ, ಎಲ್ಲ ಕರ್ನಾಟಕದ ಗಾಡಿ ಇದಾವ್ರಿ. ಇದು ದೇವಸ್ಥಾನದ್ದು ಬೀಗ ಹಾಕಿದ್ರು. ಒಳಗಡೆ ಯಾವ ದೇವ್ರು ಐತೆ ಅಂತ ಗೊತ್ತಾಗ್ಲಿಲ್ಲ. ಇದಾದ್ರು ಮೂರ್ತಿ. ದೇವಸ್ಥಾನ ಬೀಗ ಹಾಕ್ಯಾರ್ರಿ. ಒಳಗಡೆ ಮೇಲ್ಗಡೆ ನೋಡಿದ್ರೆ ಕಾಣಿಸ್ತೈತಿ. ಅದ್ರ ಎದುರುಗಡೆ ಇಲ್ಲೊಂದು ದಾರಿ ಐತಿ. ಈ ದಾರಿಲೇ ನಾವು ಮೇಲಕ್ಕೆ ಹೋಗ್ಬೇಕು. ಈಗ ನಾ ಏನು ಹೊಂಟೇನಲ್ರಿ, ಇದು ಬೆಟ್ಟಕ್ಕೆ ಮಾಳಿಗೆ ಮಲ್ಲೇಶ್ವರ ಅಂತಲೂ ಕರೀತಾರ. ಲೆಸ್ಸರ್ ನೌನು, ತುಂಬ ಕಡಿಮೆ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಪ್ಲೇಸ್ ಇದು. ಹೊಂಟೇನಿ, ನೋಡ್ಬೇಕು ಮುಂದೆ ಏನೇನೈತೆ ಅಂತ ಕಾಣಿಸಕತೈತೆ ಅಲ್ರಿ, ಅದ ಪೀಕು. ಹೊಂಟೇನಿ, ಸುತ್ತಲೂ ಜಾಲಿ ಗಿಡ ಬೆಳೆದವು. ಸೊ ಅಲ್ಲಿದ್ದ ಬಂದ ಮೇಲೆ ರೀ ನಾವು ಆ ದೇವಸ್ಥಾನವನ್ನ ನೋಡ್ಕೊಂಡು ಆ ಫಾರೆಸ್ಟ್ ಎಲ್ಲ ದಾಟ್ಕೊಂಡು ಬಂದ್ಮೇಲೆ ಸೀದಾ ಹೋದ್ರ ಆಫ್ ರೋಡ್ ಐತಿ ಬೆಟ್ಟಕ್ಕೆ. ಅಂದ್ರೆ ಬೆಟ್ಟದ ಮೇಲೆ ಹೋಗುತ್ತೆ ಆಫ್ ರೋಡ್. ಅಫ್ಕೋರ್ಸ್ ಬೈಕು, ಆ ಥರದ ಬೈಕ್ಗಳಿದ್ರೆಲ್ಲ ಹೋಗ್ಬೋದು. ಬಟ್ ಅದ್ರ ಪಕ್ಕದಾಗ ದಾರಿ ಒಳಗಡೆ ಇಲ್ಲೊಂದು ನಾಗರ ಕಲ್ಲಿನ ಪ್ರತಿಮೆ ಐತಿ. ಆ ಅಂದ್ರೆ ಎಡಭಾಗದಾಗ, ಆ ಎಡಭಾಗದಾಗ ನಾವು ಹಿಂಗ ಮೆಟ್ಲು ಹತ್ಕೊಂಡು ಹೋದ್ರೆ ಕಾಲ್ ದಾರಿ ಐತಿ ಬೆಟ್ಟಕ್ಕೆ ಹೋಗೋಣ. ಇದು ನಾಗರ ಕಲ್ಲಿನ ಪ್ರತಿಮೆ. ಈ ಬೆಟ್ಟಕ್ಕೆ ಸ್ಥಳೀಯವಾಗಿ ಚಕ್ಕೆರ್ಲು ಬೆಟ್ಟ, ಪುಲಿಯರಸಿ ಬೆಟ್ಟ ಅಂತನೂ ಕರೀತಾರ ತಮಿಳ್ನಾಡ್ನಾಗ. ಇಲ್ಲಿ ಮೆಟ್ಲು ಮಾಡಕ್ಕ ಪ್ರಯತ್ನ ಮಾಡ್ಯಾರ್ರಿ, ಆಗಿಲ್ಲ. ಇಲ್ಲಿ ದಾರಿ ಐತಿ, ಕಾಲ್ ದಾರಿ, ಹೋಗೋಣ. ಭಯಂಕರ ಸ್ಟೀಪೇ ಐತಿ ಬೆಟ್ಟ, ಏಕದಮ್ ಹಿಂಗ. ಬೆಟ್ಟದ ವಿಶೇಷತೆ ಏನಂತಂದ್ರಿ, ಇದೊಂದು ಸ್ಮಾಲ್ ಟ್ರೆಕ್ ವಿತ್ ಅಡ್ವೆಂಚರಸ್ ಅಂಡ್ ಲಾಟ್ ಆಫ್ ನೇಚರ್, ಏನದು ಸೀನಿಕ್ ಬ್ಯೂಟೀಸ್ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ. ಮೇಲೆ ಹತ್ಕೊಂಡು ಹೋದ್ರಂತೂ ಸ್ವರ್ಗ ನೋಡ್ದಂಗೆ ಇರ್ತೈತಿ. ಸೊ ಅದೆಲ್ಲ ಊರಿ ಎಲ್ಲ ಬೆಟ್ಟದ ಹಿಲ್ ರೇಂಜ್ಗಳವು. ಆ ಹಿಲ್ ರೇಂಜ್ನಾಗ ಕೃಷ್ಣಗಿರಿ ಕೂಡ ಬರ್ತೈತಿ. ಮಂದಾರ ಅಂತ ಹೆಸರು ಕೇಳಿರ್ತೀರಿ. ಮಂದಾರ ಪುಷ್ಪ, ಅಡವಿ ಮಂದಾರ ಅಂತ ಎಲ್ಲರ ಹೆಸರು ಕೇಳಿರಣ. ಹೆಸರು ಯಾಕೆ ಕೇಳ್ತೀರಿ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕಾಣಕತೈತಲ್ರಿ, ಇದ ಅಡವಿ ಮಂದಾರ ಅಂತೇಳಿ ಹೂ. ಅಡವಿ ಮಂದಾರ ಅಂತಾರೆ. ಇದು ಅಂದ್ರೆ ಯೆಲ್ಲೋ ಬೆಲ್ ಅಂತ ಹೇಳಿ ಇದ್ರ ಬಗ್ಗೆ ಹಿಂದಿನ ವಿಡಿಯೋದಾಗ ನಾ ಹೇಳೇನಿ. ಸೊ ಮತ್ತೆ ಇದನ್ನ ನೋಡ್ಕೊಂಡು ನಾವು ಈ ಸ್ಟೀಪಿ ಆದ ಬಂಡೆನ ಹತ್ಕೊಂಡು ಹಿಂಗ ಮೇಲಕ್ಕೆ ಹೋಗ್ಬೇಕು. ಈ ಬೆಟ್ಟದ ಮೇಲೆ ಹೋಗುವಾಗ ನನಗೊಂದು ಖುಷಿ ವಿಚಾರ ಆಗಿದ್ದೇನಂತಂದ್ರೆ, ಗಲೀಜಿಲ್ಲ, ಎಲ್ಲಿ ಬೇಕಲ್ಲೇ ಪ್ಲಾಸ್ಟಿಕ್ ಬಿಸಾಕಿಲ್ಲ, ಭಾಳ ಕ್ಲೀನ್ ಐತಿ, ಚಪ್ಪಲಿ ಬಿಸಾಕಿಲ್ಲ, ಬಟ್ಟೆ ಬಿಸಾಕಿಲ್ಲ, ಭಾಳ ನೀಟ್ ಐತಿ ಪಾತ್ ಮಾತ್ರ. ಮೋಸ್ಟ್ಲಿ ಕಡಿಮೆ ಜನಕ್ಕೆ ಗೊತ್ತಿರೋದಕ್ಕೆ ಇದು ಹಿಂಗೈತಿ ಅಂತ ಗೊತ್ತಾಗೈತಿ. ಅಕಸ್ಮಾತ್ ಇಲ್ಲೂ ಏನಾರ ಜನ ಜಾಸ್ತಿ ಬರಕತ್ರ ಇದನ್ನು ಒಂದು ಗತಿ ಕಾಣಿಸ್ತಾರೆ. ಮಯೂರಶಕ ಪುಷ್ಪ ಐತ್ ನೋಡ್ರಿ. ಈ ಮಯೂರಶಕ ಪುಷ್ಪದ ಬಗ್ಗೆ ಈಗ ನಾನು ಈ ಕೃಷ್ಣಗಿರಿ ಬೆಟ್ಟಕ್ಕೆ ಹೋದಾಗ ಎಕ್ಸ್ಪ್ಲೇನ್ ಮಾಡಿದ್ದೆ ರೀ. ನೋಡ್ರಿ, ಇದನ್ನ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು.
ಮಯೂರ ಶಖಪುಷ್ಪ ಸಿಕ್ಕಾಪಟ್ಟೆ ಬೆಳೆದೈತಿ ಇಲ್ಲಿ ಹೇರಳವಾಗಿ. ಈ ಮಯೂರ ಶಕೆ ಪುಷ್ಪದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕರ್ನಾಟಕದಾಗ ಕೃಷ್ಣಗಿರಿ ಬೆಟ್ಟದ ವಿಡಿಯೋದಲ್ಲಿ ಅದನ್ನ ಹಾಕಿ. ಡೈರೆಕ್ಟ್ ಆಗಿ 2 ವೀಲರ್ ಬೆಟ್ಟದ ಮೇಲೆ ಹೋಗ್ತೈತೆ ಅನ್ನೋ ಕಾರಣಕ್ಕ ಜನಗಳು ಈ ದಾರಿಲಿ ಓಡಾಡಿದ್ ಕಡಿಮೆ ಅಂತ ಅನಿಸ್ತೈತಿ. ಯಾರು ಕಾಣಿಸ್ತಿಲ್ಲ. ಸೊ ಇಲ್ಲಿಂದ ಬಂದ್ಮೇಲೆ ನೇರಕ್ಕೆ ಹೋಗ್ಬೇಕು. ಬಟ್ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ, ತೋರಿಸ್ತೀನಿ ತಡ್ರಿ. ಅದ್ಭುತವಾಗೈತಿ. ಎಲ್ಲ ಹಿಲ್ ರೇಂಜ್ ರೀ. ಮೋಸ್ಟ್ಲಿ ಅದು ಕೃಷ್ಣಗಿರಿ ಬೆಟ್ಟ. ಹಿಂಗ ಹೋದ್ರೆ ತುಂಬ ಬೆಟ್ಟಗಳ ಸಾಲ ಇಲ್ಲಿ ಸಿಗ್ತಾವ. ಇಲ್ಲಿ ನೋಡ್ಕೊಂಡು ನಾವು ಇದ್ರ ಮೇಲೆ ಹೋಗ್ಬೇಕೀಗ. ಇದನ್ನ ಲೋವರ್ ಲೆವೆಲ್ನಾಗ ಐತ್ರಿ. ಮ್ಯಾಲೆ ಹೋದ್ರೆ ಇನ್ನೂ ಅದ್ಭುತವಾದಂಥ ಬ್ಯೂಟಿ ನಮಗೆ ನೋಡಕ್ಕೆ ಸಿಗ್ತೈತಿ, ನೇಚರ್ ಬ್ಯೂಟಿ. ದಾರ್ಯಾಗ ಯಾರು ಇಲ್ಲ, ನಾವೊಬ್ಬ ಹೊಂಟೇವಾದ್ರಿಂದ ಪ್ರಶಾಂತತೆ ಐತಿ, ಆರಾಮ್ ಅನ್ಸಾಕತೈತಿ. ಅಲ್ಲಲ್ಲಿ ಪಕ್ಷಿಗಳು ಕೂಗಾಕತ್ತೇವು, ಪಿಚಿ 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 ಅಂತ. ಒಟ್ಟಾಗಂತೂ ನಡೆದೈತಿ ದಾರಿ, ಆರಾಮಾಗಿ ಮ್ಯಾಲಕ್ಕೆ ಹೋಗ್ಬೇಕ್ರಿ. ಇದ್ರ ಸುತ್ತಲೂ ಇರ್ತಕ್ಕಂಥದ್ದು ರೀ ಒಂದು ಡೆನ್ಸ್ ಫಾರೆಸ್ಟ್ ಇದೆ. ಆಮೇಲೆ ಇದ್ರ ಬಗ್ಗೆ ಸ್ಥಳೀಯರಿಗಾಗಲಿ ಅಥವಾ ಯಾವುದೇ ದಾಖಲೆಗಳಿಲ್ಲ. ಇಲ್ಲಿದು ಏನು ಮಾಹಿತಿ, ಹಿನ್ನೆಲೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಪ್ಲೇಸ್ ಮಾತ್ರ ಆಸಮ್, ಅದು ಬ್ಯೂಟಿಫುಲ್ ಪ್ಲೇಸ್. ಇದು ಒಂದು ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗಬೇಕು. ಜನಗಳ ಓಡಾಟ ಕೂಡ ಇಲ್ಲ ಇಲ್ಲೇ. ಇದು ಆಫ್ ರೋಡ್ಗೆ ದಾರಿ. ಇಲ್ಲಿ ತನಕ 4 ವೀಲರು 2 ವೀಲರು ಬರ್ಬೋದು. ದೊಡ್ಡದೊಂದು ಬಂಡೆ ಐತಲ್ಲಿ. ಈ ಹೂತದ ಹತ್ರ ಬಂದ್ಮೇಲ್ರಿ ಸ್ಟೇಜ್ ಹತ್ರ ಹೋದ್ರ ಪೀಕಿಗೆ ಹೋಗ್ತೀವಿ. ಕೆಳಗಡೆ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನನ ನೋಡಕ್ ಹೋಗ್ಬೇಕು. ಬಟ್ ದಾರಿ ಪೊದೆಲ್ಲ ಮುಚ್ಕೊಂಡಿರೋದ್ರಿಂದ ಕ್ಲೀನ್ ಮಾಡೋದಕ್ಕೆ ಇಂತ ಹೋಗ್ಬೇಕೀಗ. ಕರ್ನಾಟಕದವರು ಸರ್? ಯಾವ ಊರು ಸರ್? ಬೆಂಗಳೂರು. ಎಷ್ಟೊತ್ತಿಗೆ ಬಂದಿದ್ರಿ? ಹೆಂಗಿದೆ? ಹೌದಾ? ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹೌದಾ? ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲೂ ಕೂಡ ಇಲ್ಲೊಂದು ದಾರಿ ಐತಿ. ಪುಟ್ಟಪ್ಪ ತಾತ. ಹೌದು. ಇವರು ಬಂದು ಇಲ್ಲಿ ತಪಸ್ ಮಾಡಿ ಇಲ್ಲಿದ್ರು. ಇಲ್ಲಿಂದ ಬೇರಿಕೆ ಈ ಲೋಕಲ್ ಎಲ್ಲ ಓಡಾಡ್ಸವ್ರೆ. ಒಂದ್ ದಿವಸ ಇಲ್ಲಿ ಒಂದು ಫ್ರೆಂಡ್ ಇವ್ರಿಗೂ ಕೂರಪ್ಪ ಅನ್ನ ಅವ್ರ ಹೆಸರು. ಕೂರಪ್ಪ ಅವ್ರ ಹೆಸರು. ಅವ್ರು ಬಂದು ಸ್ವಾಮಿ ನಡ್ರ ಬೆಟ್ಟಕ್ಕೆ ಹೋಗೋಣ, ಇಲ್ಲೆಲ್ಲ ಬೇಡ, ಇಲ್ಲೆಲ್ಲ ಇರೋದು ಬೇಡ ಅನ್ನು ಹೇಳ್ಬಿಟ್ಟವ್ರೆ. ಸ್ವಾಮಿ ಇಷ್ಟೊತ್ತಿಗೆ ಎಲ್ಲಿ ಹೋಗೋದು, ದೀಪ ಇಲ್ಲ, ಏನಿಲ್ಲ, ನೂನೆ ಇಲ್ಲ, ಏನಿಲ್ಲ, ಏನ್ ಮಾಡೋದು, ನೀರಿಟ್ಟು ದೀಪ ಇಟ್ಬಿಟ್ಟು ಅನ್ಸು ಅಂದ್ಮೇಲೆ ಅನ್ಸಿಂದ ಮುಳ್ಕೊಂಡು ನೀರಲ್ಲೇ ದೀಪ ಅನ್ಸಿದ್ದು ಇವ್ರು. ಹಂಗ ಅನ್ಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಅಲ್ಲಿ ನೈಟ್ ಎಲ್ಲ ಇಂದ್ಬಿಟ್ಟು ಇಲ್ಲೇ ಇದ್ರು. ಆಮೇಲೆ ಸಮಾಧಿ ಇರೋದು ಬೇರಿಕೆ, ಮಾಲೂರು ರೋಡಲ್ಲಿ ಬೇರಿಕೆಲಿ ಸಮಾಧಿ ಆಗವ್ರೆ. ಇಲ್ಲಿ ಹಚ್ಚಿ ಒಳಗೆ ಬಂದು ಲಕ್ಷ್ಮೀನಾರಾಯಣ ಸ್ವಾಮಿ ವಿಗ್ರಹ ಸಲ ಐತೆ. ಅದು ಹೋಗ್ಬಿಟ್ಟದೆ ಹೊಸದ ಮುಡುಗಾನ. ಇದು ಕೂಡ ಒಂದು ಕೇವು. ಲಕ್ಷ್ಮೀನಾರಾಯಣ ಸ್ವಾಮಿ ಗರುಡ ದೇವ. ಹೌದು. ಸೊ ಇದು ವಿಗ್ರಹ ಮಡಗಿಲ್ಲ, ಇಟ್ಟಿಲ್ವಂತೆ. ಈ ಗುಹೆ ಒಳಗಡೆ ಆಕ್ಚುಲಿ ಒಂದು ವಿಗ್ರಹ ಇತ್ತು, ಲಕ್ಷ್ಮೀನಾರಾಯಣ ವಿಗ್ರಹ. ಅದು ಮುಕ್ಕಾಗಿದೆ ಅಂತ ನಮ್ ಕಡೆ ಕರೀತಾರಲ್ವಾ. ಹೌದು. ಏನಾದ್ರೂ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಮೂರ್ತಿಗಳಿಗೆ ಏನಾದ್ರೂ ಸ್ವಲ್ಪ ಡ್ಯಾಮೇಜ್ ಆದ್ರೆ ಅವುಗಳನ್ನ ನಾವು ಪೂಜೆ ಮಾಡಲ್ಲ, ಎತ್ತಿ ಸೈಡ್ಗೆ ಇಟ್ಬಿಡ್ತೀವಿ. ಆ ತರಹದ್ದು ಒಂದು ಲಿಂಗ ಇಲ್ಲಿದ್ದು, ಅದು ಸ್ವಲ್ಪ ಡ್ಯಾಮೇಜ್ ಆಗಿದ್ದಕ್ಕೆ ಅದನ್ನ ಪೂಜೆ ಮಾಡ್ತಿಲ್ಲ. ಬಟ್ ಇನ್ನೊಂದು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಅರ್ಚಕರು ಹೇಳ್ತಾರೆ. ದೇವಸ್ಥಾನ, ಈ ದೇವಸ್ಥಾನ ನೋಡ್ಕೊಂಡು ನಾವು ಈ ಕಡೆ ಹೋದ್ರೆ ನಮಗೊಂದು ಕಾಲ್ದಾರಿ ಸಿಗ್ತೈತಿ. ಇಲ್ಲಿಂದ ಹತ್ಕೊಂಡು ಇಲ್ಲಿಗೆ ಬಂದ್ಮೇಲೆ
ನಾವು ಹಿಂಗೂ ಇದ್ರ ಮೇಲೆ ಹೋಗ್ಬೋದು, ಮತ್ತೆ ಇಲ್ಲಿ ಕೂಡ ದಾರಿ ಐತಿ. ಮೊದ್ಲ ಇಲ್ಲಿ ಹೋಗಿ ಬರೋಣ, ಏನೈತಿ ನೋಡೋಣ. ಒಂದು ದೊಡ್ಡದೊಂದು ಬಂಡೆ ಕೇವ್ ತರ ಐತಿ, ಅದ್ಭುತ. ಈ ಪುಟ್ಟಪ್ಪ ತಾತ ಅವ್ರದ್ದು ಸಮಾಧಿ ಇತ್ತಲ್ರಿ, ಗುಡಿ ಅಂದ್ರೆ ಇತ್ತಲ್ಲ, ಅದ್ರ ಹಿಂದ್ಗಡೆ ಬಂದೇನಿ ಈಗ ನಾನು. ಓ, ಇಲ್ಲಿ ದಾರಿ ಐತಿ ಮೇಲಕ್ಕೆ ಹೋಗಕ್. ಈ ಕಲ್ ಸಂದಿಲಿ ಹಿಂಗ್ ಹೋಗ್ಬೇಕು. ಈ ಸಂದಿಲಿ ಹೋಗ್ಬೇಕಾ? ಕೇವಿಂದ ಬಂದ್ರೆ ಇಷ್ಟೇ ದಾರಿಲಿ ಬರ್ಬೇಕು. ಇದಂತೂ ಅದ್ಭುತವಾಗಿದೆ. ಸುತ್ತಲೂ ವಿಶಾಲವಾಗಿದೆ, ಇಲ್ಲೆಲ್ಲ ಕೇವ್ ಹೆಂಗಿದೆ ನೋಡಿ, ಅದ್ಭುತವಾಗಿದೆ. ನಾವು ಇದ್ರ ಮೇಲೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಕೈ ಕಾಲು ಗಟ್ಟಿದ್ರೆ ಮಾತ್ರ ಇಂಥ ದುಸ್ಸಾಹಸಕ್ಕೆ ಕೈ ಹಾಕ್ಬೇಕ್ರಿ. ನಾನು ಒಂದು ಪ್ರಯತ್ನ ಮಾಡಿದೆ, ಆಗ್ತದೋ ಇಲ್ಲೋ ಅಂತ. ಏನೋ ಆಯಿತು. ಸೊ ಈ ಕಲ್ಲು ಐತಿ, ಇದು ಕಲ್ ಮೇಲೆ ಕಾಲಿಟ್ಟು ಕುತ್ಕೊಂಡು ಮೇಲಕ್ಕೆ ಬರ್ಬೇಕ. ಮೇಲಕ್ಕೆ ಬಂದ್ರೆ ವಿಶಾಲವಾದ ಬಂಡೆ ಸಿಗತೈತಿ. ಅಲ್ಲಿಂದ ಹಿಂಗೆ ಬಂದು ಈ ಬಂಡೆ ಒಳಗಡೆಯಿಂದ ಹಾಸಿ ಇಲ್ಲಿಗೆ ಬಂದು ಇಲ್ಲಿಂದ ಇದೆಲ್ಲ ಫುಲ್ ಹಿಲ್ ರೇಂಜು, ಒನ್ ಆಫ್ ದಿ ಪೀಕ್ ಇದು. ಸೊ ಇಲ್ಲಿ ಕೆಳಗಡೆ ದೇವಸ್ಥಾನ ಇತ್ತು, ಬಂಡೆ ಕೆಳಗಡೆ. ಇದೆಲ್ಲ ನೋಡ್ಕೊಂಡ್ರೆ ಇನ್ನು ಈ ಕಡೆಗಿದೆ, ನೋಡೋದು ಹೋಗೋಣ. ಹಿಂಗೈತೆ ನೋಡ್ರಿ ಇದು ಬೆಟ್ಟ. ಇದನ್ನ ಒಂದು ಪೀಕ್ ಇದು, ಇದ್ರ ಅಪೋಸಿಟ್ಗೆ ಇನ್ನೊಂದು ಪೀಕ್ ಐತೆ, ಹೋಗ್ಬೇಕು. ಇದೆಲ್ಲ ಕಣಿವೆ, ಹುಷಾರಾಗಿ ಇರಬೇಕು ಇಲ್ಲಿಗೆ ಬಂದಾಗ. ಇದು ನೋಡ್ರಿ ಹೆಂಗೈತಿ, ಇದನ್ನೆಲ್ಲ ನೋಡ್ಕೊಂಡ್ರಿ. ನೋಡ್ರಿ ಬ್ಯೂಟಿ, ನೋಡ್ರಿ ನೇಚರ್ ಬ್ಯೂಟಿ, ಸಾಕಾಗೈತಿ. ಇದನ್ನೆಲ್ಲ ನೋಡಿಕೊಂಡು ನಾವೀಗ ಪೀಕಿಗೆ ಹೋಗ್ಬೇಕು. ಅಲ್ಲಿ ಕಂಬ ಕಾಣಿಸ್ತೈತಿಲ್ರಿ, ಅದ ಪೀಕು, ಅಲ್ಲಿಗೆ ಹೋಗ್ಬೇಕು. ಈ ಬಂಡೆ ಹತ್ತಿ ಇದನ್ನ ಇಳಿದು ಇಲ್ಲೊಂದು ಸ್ಮಾಲ್ ಗುಂಡಿ ಐತೆ, ಅದನ್ನ ಇಳ್ಕೊಂಡು ಇಲ್ಲೇ ಹೊಂಟೇನಲ್ರಿ ಈಗ. ಹಿಂಗೆ ಹೋಗ್ಬೇಕು ಮ್ಯಾಲಕ್ಕೆ. ಸ್ವಲ್ಪ ಹುಷಾರಾಗಿರ್ಬೇಕು ಇದನ್ನು ಹತ್ತುವಾಗ. ಅಲ್ಲಲ್ಲೇ ಮೆಟ್ಲ ಥರ ಮಾಡ್ಯಾರ. ನಾನು ಅದನ್ನೆಲ್ಲ ಬಂಡೆನ ನೋಡ್ಕೊಂಡು ಈ ದಾರಿನ, ಈ ಕಣಿವೆ ಪ್ರದೇಶವನ್ನು ಹತ್ಕೊಂಡು ಹಿಂಗೆ ಬಂದು ಇದನ್ನು ಹತ್ಕೊಂಡು ಅದ್ರ ಮೇಲೆ ಹೋಗ್ಬೇಕು. ಎಸ್, ಜೀವನದಲ್ಲಿ ಯಾವಾಗಲೂ ಟಾಪಲ್ಲಿದ್ದಾಗ ಸಿಗೋ ಮಜಾನೇ ಬೇರೆ ಅಲ್ವಾ? ಅದಕ್ಕೆ ಜನ ಬಡದಾಡೋದು ಯಾವಾಗಲೂ ಟಾಪಲ್ಲಿ ಇರಬೇಕು ಅಂತ. ನಾನು ಟಾಪಲ್ಲಿ ಬಂದಿದ್ದೀನಿ. ಪೀಕಿಗೆ ಬಂದ ಮ್ಯಾಲೆ ನೋಡ್ಬೇಕ್ರಿ ಇದ್ರ ಸುತ್ತಮುತ್ತಲೂ ಹೆವೆನ್ ಫೀಲ್ ಲೈಕ್ ದಟ್. ಸೊ ಬ್ಯೂಟಿಫುಲ್ ನೇಚರ್. ಅಂದ್ರೆ ಸುತ್ತಲೂ ಗ್ರೀನರಿ, ಮ್ಯಾಲೆ ಹಸಿರು ಆಕಾಶ, ಬಿಳಿ ಮೋಡಗಳು. ಅದ್ಭುತ ಬಿಡ್ರಿ ಇದಂತೂ, ಭಾಳ ಇಷ್ಟ ಆಯ್ತು ನನಗಂತೂ. ಅದರ ಸಂಧ್ಯಾಗ ಒಂದೊಂದು ಕಲ್ಲು ಗುಹೆಗಳು ಅವಂತೂ ಅಡ್ವೆಂಚರಸ್ ಆಗಿ ಫೀಲ್ ಕೊಡ್ತಾವೆ. ನಾಲ್ಕು ದಿಕ್ಕಿನಾಗೂ ಅಂಥದ್ದು ಬ್ಯೂಟಿ ಕಾಣಿಸ್ತೈತ್ರಿ, ಎಲ್ಲಿ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ, ಫುಲ್ಲು ಗ್ರೀನರಿ. ದೊಡ್ಡ ಬಂಡೆಗಳು. ಆಮೇಲೆ ದೀಪಸ್ತಂಭ ಏನಿತ್ತಲ್ರಿ, ಅಲ್ಲೇ ಪ್ರತಿದಿನಾನು ದೀಪ ಹಚ್ತಿದ್ರಂತ ಮೊದಲ. ಈಗ ಅಲ್ಲಿ ಗ್ಲಾಸ್ ಹೊಡೆದಿರೋದ್ರಿಂದ ಗಾಳಿಗೆ ದೀಪ ಆರ್ತೈತಿ ಅನ್ನೋ ಕಾರಣಕ್ಕೆ ದೀಪ ಹಚ್ಚೋಂಗಿಲ್ಲ ಅಂತ. ಮೊದಲೆಲ್ಲ ಪ್ರತಿದಿನಾನು ದೀಪ ಹಚ್ಚೋರಂತಲ್ಲಿ. ಅದೇ ಟಾಪು. ಇದನ್ನೆಲ್ಲ ನೋಡ್ಕೊಂಡೀಗ ಕೆಳಗಿಳಿಯಾಕತ್ತೀನಿ ರೀ. ಹತ್ತೋದು 2 ತ್ರಾಸು, ಇಳಿಯೋದು ಅದ್ರ 2ರಷ್ಟು ತ್ರಾಸ ಆಕೈತ್ರಿ.
ಇಳಿಯೋವಾಗ ಮಂಡಿ ಮೇಲೆ ಭಾಳ ವೇಟ್ ಬೀಳೋದ್ರಿಂದ ಹುಷಾರಾಗಿ ಇಳಿಬೇಕು ನಾವು. ಅದ್ರಾಗೂ ಇಂಥ ಪ್ಲೇಸಿಗೆ ಬಂದಾಗ ಮಾತ್ರ ಭಾಳ ಹುಷಾರಾಗಿರ್ಬೇಕು. ಅಂತೂ ಇಂತೂ ಹಂಗೂ ಹಿಂಗೂ ಗುದ್ದಾಡಿಕೊಂಡು ಒಂದು ಕೇವ್ ಒಳಗಡೆ ಹಾಸಿ ಟಾಪ್ ಹೋಗಿ ಈಗ ಮತ್ತೆ ಅದ ಕೇವ್ ಒಳಗಡೆಯಿಂದನ ಹೊರಗೆ ಬರಾಕತ್ತೀನಿ. ಒಂದೊಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ನನಗಿದು. ಈ ಟ್ರೆಕ್ಕಿಂಗ್ ಮಾತ್ರ ಅದ್ಭುತವಾಗಿತ್ತು. ಇನ್ನೂ ಮುಗ್ದಿಲ್ರಿ, ಮುಂದೈತಿ ನೋಡಿ. ದಿ ಯಂಗ್ ಟ್ರೆಕ್ಕರ್ ಹೆಂಗೆ ಬರ್ತಿದ್ದಾಳೆ ಮೇಲಕ್ಕೆ. ನನಗೆ ಸಾಕಾಗೋಯ್ತು. ಅವಳಿಗೆ ಎಷ್ಟು ಉತ್ಸಾಹ ಇದೆ ನೋಡ್ರಿ, ಹೆಂಗೆ ಬರ್ತಿದ್ದಾಳೆ. ಲೆಕ್ಕಕ್ಕೆ ಮಾಡ್ತಿಲ್ಲ ದಾರಿನ. ದ ಯಂಗ್ ಟ್ರೆಕ್ಕರ್ ನೋಡಿ ಎಷ್ಟು ಉತ್ಸಾಹದಿಂದ ಬಂದು ಕೂತ್ಕೊಂಡಿದ್ದಾಳೆ. ಬಿಸಿಲು ಬೇರೆ ಅಷ್ಟೇ ಇದೆ. ಎಷ್ಟಿದೆ ಗೊತ್ತಾ ಟೆಂಪರೇಚರು? ಭಗ ಭಗ ಅಂತಿದೆ. ವಾಟ್ ಇಸ್ ಯುವರ್ ನೇಮ್? ಹೌ ಇಸ್ ಫೀಲಿಂಗ್? ಹೌ ಇಸ್ ದಿಸ್ ಟ್ರೆಕ್? ಇಸ್ ಇಟ್ ಯುವರ್ ಫಸ್ಟ್ ಒನ್? ಹೌ ಆರ್ ಯು ಫೀಲಿಂಗ್? ಹೌ ಆರ್ ಯು ಫೀಲಿಂಗ್ ನೌ? ತುಂಬಾ ಬೋರ್ ಅನಿಸ್ತಿದೆ ಅಂತ ಅವಳಿಗೆ. ಓಕೆ, ಥ್ಯಾಂಕ್ ಯು. ಅಲ್ಲಿಂದ ಕೇವನ ಹಿಡ್ಕೊಂಡು ನೋಡ್ಕೊಂಡು ಬಂದ ಮೇಲೆ ನಾನು ಮತ್ತೆ ಇಳಿದು ವಾಪಸ್ಸು ಹೋಗ್ಬೇಕು ಈ ಕಡೆಗೆ. ಹಿಂಗ್ ಬಂದಿದ್ದೆ, ಈಗ ಈ ಕಡೆಯಿಂದ ಇನ್ನೊಂದ್ಸರಿ ಹೋಗ್ತಾ ಇದ್ದೀನಿ ಮೇಲಕ್ಕೆ. ಸೊ ಇದು ಒನ್ ಆಫ್ ದಿ ಪೀಕ್. ಶಿವ ಮತ್ತೆ ಒಂದು ಅದ್ಭುತವಾದ ಮೂರ್ತಿ, ಶಿವನ ಮೂರ್ತಿ ಐತಿ ಇಲ್ಲಿ. ಅಲ್ಲೋದ್ರೆ ಒಂದು ಕೊಳ ಐತಿ, ನಾವು ಮೇಲಿಂದ ನೋಡೋದಲ್ಲ ಅದು. ಆ ಬಂಡೆನ ಹತ್ಕೊಂಡು ಅಲ್ಲಿ ಪೀಕು ಹೋಗಿದ್ದೆ ನಾನು. ನೆಲ ನೋಡ್ಕೊಂಡ್ ಬಂದ್ಮೇಲೆ ಇಲ್ಲೊಂದು ಕೊಳ. ನಂದಿ ವಿಗ್ರಹ, ಈಶ್ವರ ಅನ್ನೋದು. ಬೆಟ್ಟದ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಏನೇ ಇದ್ರೂ ಕೂಡ ವಾಸ್ತವದೊಳಗಡೆ ಏನೈತಲ್ರಿ, ನೇಚರ್ ಬ್ಯೂಟಿ, ಅದ ಇಲ್ಲಿ ಪ್ಲಸ್ ಪಾಯಿಂಟ್. ದೊಡ್ಡ ದೊಡ್ಡ ಬಂಡೆ, ವಿಶಾಲವಾಗಿರ್ತಕ್ಕಂಥದ್ದು. ಅವುಗಳನ್ನೆಲ್ಲ ನೋಡ್ಕೊಂಡು ಬಂದ ಮ್ಯಾಲ್ರಿ ಮುಂದೆ ನಮಗೆ ಇನ್ನೂ 2 ಕೇವ್ಗಳು, ಆಮೇಲೆ ಪಾದ ಮತ್ತು ಶಿವಲಿಂಗ ಸಿಗ್ತಾವೆ. ಇಲ್ಲಿ ಒಂದು ಬ್ಯೂಟಿಫುಲ್ ಆದ ಕೊಳ ಕೂಡ ಇಲ್ಲಿ ಇರ್ತೈತಿ. ಬರ್ರಿ ನೋಡೋಣ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಇದಂತೂ ಅದ್ಭುತ. ಋಷಿ ಮುನಿಗಳು ತಪಸ್ ಮಾಡಿದ ಜಾಗ ಅನ್ಸುತ್ತೆ. ಬ್ಯೂಟಿಫುಲ್ ಆಗಿದೆ. ಇಲ್ಲೇ ಕಾಣಿಸಕತ್ತೈತಲ್ರಿ, ಇದು ಕೂಡ ಒಂದು ಕೇವ್. ಇದ್ರ ಒಳಗಡೆ ಶಿವಲಿಂಗ ಐತಿ. ಒಳಗಡೆ ಹೋಗ್ಬೇಕು. ಈ ನೋಡ್ಕೊಂಡು ಇದೊಂದು ವಿಶಾಲವಾದ ಕೇವ್ ಇದು. ಇಲ್ಲಿ ದೇವರು ಮತ್ತು ಭಕ್ತನ ಮಧ್ಯೆ ಗಂಟೆ ಅಳ್ಳಾಡ್ಸೋರು ಯಾರು ಇಲ್ರಿ, ನಾವ ಪೂಜೆ ಮಾಡ್ಕೋಬೇಕು. ನಮಸ್ಕಾರ. ಕನ್ನಡ ಸ್ವಲ್ಪ ಬರಲ್ಲ. ಆಯ್ತು, ತಮಿಳಲ್ಲಿ ಹೇಳಿ. ತಮಿಳಲ್ಲಿ ಹೇಳಿ, ತೊಂದ್ರೆ ಇಲ್ಲ. ಇದು ಒಂದು ಮಗ ಚೇತ್ರ ಅಂದ್ರೆ ಮಾಳೇಶ್ವರ ಅನ್ನೋ ಶಿವ ಅಪ್ಪನ ಹೆಸರು. ಇದು ತುಂಬಾ ಕಾಲದಿಂದ ಯಾವತ್ತೂ ಯಾರಿಗೂ ಗೊತ್ತಿಲ್ಲ. ಈ ದೇವಸ್ಥಾನ ಯಾವಾಗ ಬಂತು, ಹೆಂಗೆ ಬಂತು ಯಾರಿಗೂ ಗೊತ್ತಿಲ್ಲ. ಇದು ಕಾಲ ಕಾಲ ಮಾಡ್ತಾ ಇದ್ದೀರಿ. ಇವಾಗ ಒಂದು 30 ವರ್ಷದ ಮುಂದೆ ದೀಪ ತರ ಕಾಣಿಸೋದು ಇಲ್ಲಿ. 8-9 ಗಂಟೆಗೆ ಅಲ್ಲಿಂಕ ಇಲ್ಲಿ ಬಂದು ಇಲ್ಲಿ ಒಂದು 6 ಗಂಟೆ ಇದ್ಬಿಟ್ಟು ಆಮೇಲೆ ಇಲ್ಲಿಂಕ ಬೆನ್ನೇರ್ಗಟ್ಟು ಹೋಗ್ತಾ ಇದೆ ದೇವ್ರು. ನಾನೆಲ್ಲ ನೋಡಿದ್ದೀನಿ, ನಾನು ಚಿಕ್ಕ ಹುಡುಗನು. ಅವಾಗ ನಮ್ಮ ತಾತವರು ನೋಡಿ ದೇವ್ರು ಹೋಗ್ತಾರೆ అని ಹೇಳುವಾಗ ಇಲ್ಲಿ ಒಂದು ಹಾಫ್ ಅನ್ ಅವರ್ ಇಲ್ಲಿ ಅಣದ್ಬಿಟ್ಟು ಆಮೇಲೆ ಇಲ್ಲಿಂಕ ಬೆನ್ನೇರ್ಗಟ್ಟು ಹೋಗ್ತಾ ಇದೆ ದೇವ್ರು ಹೇಳಿದ್ರು. ಇವಾಗ ಅದೆಲ್ಲ ಕಾಣಿಸಲ್ಲ. ಒಳ್ಳೆ ಪೂಜೆ ಮಾತ್ರ ಅವ್ರು ಏನ್ ಕೋರ್ತಾರೆ, ಏನು ಇದು ಮಾಡ್ತಾರೆ ಅಲ್ಲ, ಅವರು ಖಂಡಿತ ಅನುಕೂಲ ಆಗ್ತದೆ. ಇವತ್ತು ಮಾಡು ಅವು ಬಂದ್ರೆ ಪಾಲು ಇವತ್ತು ಇಲ್ಲಿ ಅಪ್ಪ ಇವರು ಎತ್ಕೊಂತಾರೆ ಒಂದು ಇದೆ ಇವಾಗ ನಡೀತದೆ. ಅದು ಮಾತ್ರ ನಡೀತದೆ. ಏನಕ್ಕೂ ಅಷ್ಟೇ. ದೇವಸ್ಥಾನದ ಒಳಗಡೆ ನನ್ಗೊಂದು ಆಶ್ಚರ್ಯ ಏನಾಯ್ತು, ಬಂದ ತಕ್ಷಣ ಡೌಟ್ ಬಂದಿದ್ದು ಏನಂತಂದ್ರೆ,
ಈ ಗ್ಲಾಸ್ ಯಾಕೆ ಹಾಕಿದ್ದಾರೆ, ಚೆನ್ನಾಗಿ ಗಾಳಿ ಬರ್ತದಲ್ಲ ಅಂತ ನಾನ್ ಅನ್ಕೊಂಡ್ರೆ ವಾಸ್ತವ ಬೇರೆ ಐತ್ರಿ. ಏನಂದ್ರ ಅಲ್ಲೊಂದ್ ದೀಪ ಕಾಣಿಸ್ತೈತಲ್ರಿ, ಆ ದೀಪ ಈ ಸುತ್ತಲೂ ಊರುಗಳಲ್ಲಿ ಕಾಣಿಸುತ್ತಂತೆ ಪ್ರತಿದಿನಾನು. ಸೊ ಅದಕ್ಕೆ ಗಾಳಿ ಬರಬಾರ್ದು ಅಂತ ಈ ತರ ಗ್ಲಾಸ್ ಹಾಕಿರೋದು. ಈಗ ಪ್ರತಿದಿನಾನು ಕೂಡ ಆ ದೀಪ ಯಾವತ್ತೂ ಆರಿರುವಂತೆ ಪ್ರತಿದಿನ ಸುತ್ತಲೂ ಈ ಎಷ್ಟು ಹಳ್ಳಿಗಳಿದಾವಲ್ಲ ಅಷ್ಟು ಹಳ್ಳಿಗಳು ಕೂಡ ಆ ದೀಪನ ಈಗ್ಲೂ ನೋಡ್ತಾರಂತೆ ರಾತ್ರಿ. ಅದ್ಭುತವಾಗಿದೆ ಇದಂತೂ, ಆಸಮ್. ದೇವರು ಯಾರಿಗೂ ಮೋಸ ಮಾಡಲ್ಲ, ಎಲ್ಲರಿಗೂ ಒಳ್ಳೇದ ಮಾಡ್ತಾನೆ. ನಾವೇ ಮನುಷ್ಯರೇ ನಮಗ್ ನಾವೇ ಮೋಸ ಮಾಡ್ಕೊತಿರೋದು. ಯಾಕೆಂದ್ರೆ ಬೆಳಗ್ಗೆ ತಿಂಡಿ ಸಿಗ್ಲಿಲ್ಲ, ನನಗೆಲ್ಲೋ ಸಿಗ್ಲಿಲ್ಲ ಅಂದ್ರೇನು ನಾನು ಅಲ್ಲಿ ತಿಂದ್ರಾಯ್ತು ಇಲ್ಲಿ ತಿಂದ್ರಾಯ್ತು ಅಂತ ಇಲ್ಲಿ ತನಕ ಬಂದೆ, ತಿಂಡಿ ಸಿಗ್ಲಿಲ್ಲ. ದೇವಸ್ಥಾನಕ್ಕೆ ಬಂದ ಮೇಲೆ ಹೊಟ್ಟೆ ತುಂಬಾ ತಿನ್ನುವಷ್ಟು 2 ಬಾಳೆಹಣ್ಣು ಕೊಟ್ರು. ಅದಕ್ಕೆ ಹೇಳೋದು, ದೇವರು ಯಾರಿಗೂ ಯಾವತ್ತೂ ಏನಕ್ಕೂ ಮೋಸ ಮಾಡಿಲ್ಲ ರೀ, ಎಲ್ಲರಿಗೂ ಒಳ್ಳೇದೇ ಮಾಡಿದಾನೆ, ಎಲ್ಲದೂ ಒಳ್ಳೇದನ್ನೇ ಮಾಡಿದಾನೆ. ಆದ್ರೆ ನಾವೇನೆ ಮನುಷ್ಯರು ಸರಿ ಇಲ್ಲ. ಸೊ ಇದು ಮೇನ್ ಟೆಂಪಲ್. ಇದನ್ನ ನೋಡ್ಕೊಂಡು ಪಾದ ಅಂತ ಇನ್ನೊಂದು ಶಿವಲಿಂಗ ಇದೆ, ಅಲ್ಲಿಗೆ ಹೋಗ್ಬೇಕು. ಹೋಗೋಣ. ಅರ್ಚಕರೇ ಕರ್ಕೊಂಡು ಹೋಗ್ತಿದ್ದಾರೆ. ನಾವ್ ಈಗೇನು ಹೊಂಟೇವಲ್ರಿ, ಇದು ಅಡ್ವೆಂಚರಸ್ ಅಂಡ್ ಡೇಂಜರಸ್ ಜಾಗ ಇದು. ಓ, ಇಲ್ಲೊಂದು ಕೇವ್ ಇದೆ, ಅದ್ಭುತ. ಈ ಸಂಧಿ ಒಳಗಡೆ ಹಾಸಿ ಬಾಕ್ಕೊಂಡು ಹೋಗ್ಬೇಕ್ರಿ. ಇಲ್ಲಿ ನಿಗರ್ಕೊಂಡು ನಿಲ್ಲಕ ಹೆಚ್ಚು ಕಡಿಮೆ ಆದ್ರೆ ಮೇಲ್ಗಡೆ ಕಲ್ಲು ತಲೆಗೆ ಬಡಿತದೆ. ಮತ್ತ ಇದು ಡೇಂಜರಸ್ ಜಾಗ ರೀ. ಇಲ್ಲಿದೆ ನೋಡಿ, ಕಂಬಿ ಹಾಕ್ಯಾರ ಸುತ್ತಲೂ ಹುಷಾರು. ಇದಂತೂ ಅದ್ಭುತವಾಗಿದೆ ನೋಡ್ರಿ. ಈ ಕೇವಿಂದ ಒಳಗಡೆ ಹಿಂಗೆ ಬಂದ್ರೆ ಅಲ್ಲೊಬ್ರು ತಾತ ಬರ್ತಿದಾರಲ್ಲ, ಆ ಕಡೆಯಿಂದ ಬಂದ್ರೆ ಎಲ್ಲ ಅಲ್ಲಿ ಕೊಳ, ಅದು ಬೆಟ್ಟ, ಇದು ಬೆಟ್ಟ, ಇದು ಬಂಡೆ. ಇದಂತೂ ಸ್ವಲ್ಪ ಡೇಂಜರ್ ಇದೆ ಜಾಗ, ಹುಷಾರಾಗಿ ಹೋಗ್ಬೇಕು. ಇಲ್ಲಿದೆ, ಇಲ್ಲೊಂದು ಕೇವ್ ಇದೆ. ಇಲ್ಲಿ ನೋಡೋಕ್ಕಾಗಲ್ಲ. ಇಲ್ಲೊಂದು ಲಿಂಗ ಇದೆಯಲ್ಲ, ಅದೇ ಪಾದ. ನೋಡಿ ಎಷ್ಟು ದೊಡ್ಡ ಕೇವ್ ಇದೆ ಇದು. ಇದೆ ನೋಡ್ರಿ, ಹಿಂಗೆ ಹೇಳಕ್ಕಾಗಲ್ಲ ಮೇಲೆ. ಹೊರಗಡೆ ಬಂದ್ರೆ ಇದೇ ದಾರಿ. ಎಲ್ಲ ಊರು ಸುತ್ತಲೂ ಎಷ್ಟು ಚೆನ್ನಾಗಿ ಕಾಣಿಸ್ತದಂದ್ರೆ. ಸೊ ಇದು ಕೇವು. ಹಿಂಗಿದೆ ನೋಡ್ರಿ ಊರು ಸುತ್ತಲೂ, ಇದು ದಾರಿ ನಾವು ಬಂದಿರೋದು. ಬಂಡೆನ ಹತ್ಕೊಂಡು ಹಿಂಗೆ ಹೋಗ್ಬೇಕು. ಆಸಮ್ ಎತ್ತಿಟ್ಟಿರೋದು ಹಂಗೇನೆ. ಇದು ಹಂಗೆ ಇಕ್ಕಿ 2 ಕಲ್ಲು ಅದು ಇಕ್ಕಿರೋದೆ. ಎಲ್ಲವೂ ಇಟ್ಟಿರೋ ಕಲ್ಲುಗಳಂತೀವಿ ಎಲ್ಲವೂ. ಯಾರು ಏನಂತ ಗೊತ್ತಿಲ್ಲ, ಯಾವ ಕಾಲದಲ್ಲಿ ಇದ್ರು ಯಾವ ಇರುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಇಟ್ಟಿರೋದು. ಜೀವಮಾನದಲ್ಲಿ ಮನುಷ್ಯ ಒಂದು ಒಳ್ಳೆ ಸ್ಥಳನ ನೋಡ್ಬೇಕು ಅಂತಂದ್ರೆ ಇದಕ್ಕೆ ಈ ಸ್ಥಳಕ್ಕೆ ಬರ್ಬೇಕ್ರಿ. ಏನ್ ಪ್ರಶಾಂತತೆ. ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳ್ರಿ. ನೀವು ತುಂಬಾ ದೇವಸ್ಥಾನಕ್ಕೆ ಹೋಗಿರ್ತೀರಿ, ದೇವ್ರುಗಳನ್ನ ಪೂಜೆ ಮಾಡಿಸಿರ್ತೀರಿ, ಮಾಡಿರೋದಿಲ್ಲ. ಬಟ್ ಇಲ್ಲ ಹಂಗಲ್ಲ, ನೀವೇ ದೇವ್ರಿಗೆ ಪೂಜೆ ಮಾಡ್ಬೋದು. ಇಲ್ಲಿ ಅರ್ಚಕರು ಅಂತ ಯಾರು ಇಲ್ಲ, ಒಬ್ರು ನೋಡ್ಕೋತಾರೆ. ನೀವೇ ಡೈರೆಕ್ಟ್ ಆಗಿ ದೇವ್ರನ್ನ ಮುಟ್ಟಿ ಪೂಜೆ ಮಾಡಿ ಅಭಿಷೇಕ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಮಂಗಳಾರತಿ ತಟ್ಟೆನೂ ಇಲ್ಲ ಕಾಸು ಹಾಕ್ರಿ ಅನ್ನೋದಕ್ಕೆ. ಎಲ್ಲವೂ ನಿಮಗೆ ಬಿಟ್ಟಿರೋದು. ಒಂದು ಒಳ್ಳೆ ಪ್ರಕೃತಿ ಸೌಂದರ್ಯನ ಅನುಭವಿಸ್ಬೇಕು, ಫೀಲ್ ಮಾಡ್ಬೇಕು ಅಂತಂದ್ರೆ ನೀವು ಈ ಪ್ಲೇಸಿಗೆ ಒಂದ್ಸರಿ ವಿಸಿಟ್ ಮಾಡ್ಲೇಬೇಕು. ರಸ್ತೆ ಮಾಡ್ತಿದ್ದಾರೆ, 4 ವೀಲರ್ಸು ಬರ್ತಾವಂತೆ, ಮೇಲ್ಗಂಟೆ ಬರ್ತದೆ 4. ಬಂದ ಮೇಲೆ ಸಭ್ಯರ ತರ ವರ್ತನೆ ಮಾಡಿ, ಅಸಭ್ಯರ ತರ ವರ್ತನೆ ಮಾಡಕ್ ಹೋಗ್ಬಿಡ್ರಿ. ಆ ಬಂಡೆ ಮೇಲೆ ಏನಾದ್ರೂ ಬರೆಯುವಂಥದ್ದು, ಈ ತರದ ಹೊಲಸ್ ಕೆಲ್ಸನೆಲ್ಲ ಮಾಡ್ಬೇಡ್ರಿ. ಆಮೇಲೆ ಪ್ಲಾಸ್ಟಿಕ್ ಅನ್ನ ಎಲ್ಲಿ ಬೇಕಲ್ಲಿ ಎಸೆಯುವಂಥದ್ದು, ಅದನ್ನೆಲ್ಲ ಮಾಡ್ಬೇಡ್ರಿ. ಗಲೀಜನ್ನ ಮಾಡಕ್ ಹೋಗ್ಬೇಡ್ರಿ. ಪ್ರಕೃತಿ ಈ ಸ್ಥಳವನ್ನ ಎಷ್ಟು ಪವಿತ್ರವಾಗಿ ಇಟ್ಕೊಂಡಿದ್ಯೋ ಅಷ್ಟೇ ಪವಿತ್ರವನ್ನ
ಇಟ್ಕೊಳ್ಳೋದಕ್ಕೂ ನಾವು ಬಂದವರು ಪ್ರಯತ್ನ ಮಾಡಲೇಬೇಕು. 4 ವೀಲರ್ಸ್ ಬರೋದ್ರಿಂದ ಯಾರು ಬೇಕಾದ್ರೂ ಬೆಟ್ಟಕ್ಕೆ ಬರ್ಬೋದು, ವಯಸ್ಸಾದವ್ರು ಬರ್ಬೋದು, ಮಕ್ಕಳು ಬರ್ಬೋದು. ನೀವು ಟ್ರೆಕ್ಕಿಂಗ್ ಮಾಡ್ತೀನಿ ಅಂತಂದ್ರೆ ಕಾಲ್ದಾರಿ ಇದೆ, ಒಳ್ಳೆ ಕಾಲ್ದಾರಿ ಇದೆ. ಅಲ್ಲಲ್ಲಿ ಕೇವ್ಗಳಿದಾವೆ, ಅಡ್ವೆಂಚರಸ್ಗೂ ಕೂಡ ಒಂದಿಷ್ಟು ಕೇವ್ಗಳಿದಾವೆ. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ, ಅಲ್ಲಿ ತನಕ ನೋಡ್ತಿರ್ರಿ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಮಾಳಿಗೆ ಮಲ್ಲೇಶ್ವರ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಶಂಕ್ರಿ.